ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ, ಸಿದ್ದರಾಮಯ್ಯನವರ ನಡೆ ನೋಡಿದ್ರೆ ಮೇ 5ನೇ ತಾರೀಕು ಆದಮೇಲೆ 5 ರಾಜ್ಯಗಳ ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ತಮಿಳುನಾಡು, ಕೇರಳ, ಪಾಂಡಿಚೇರಿ, ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್ ಈ ರಿಸಲ್ಟ್ ಬಂದ ಮೇಲೆ ಮೇಲ್ನೋಟಕ್ಕೆ ಅನಿಸಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕ್ರಾಂತಿಗೆ ಒಳಗಾಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಹೇಳಿಕೆ ಕೊಟ್ಟಿರುವಂಥದ್ದು, ನಿನ್ನೆ ಸಿದ್ದರಾಮಯ್ಯನವರು ಅವ್ರ ಮನೆಯಲ್ಲಿ ಆತ್ಮೀಯ ಬಳಗವನ್ನು ಕರೆದು ಮಾತಾಡಿರುವಂಥದ್ದು, ಅದಾದಮೇಲೆ ಜಾರಕಿಹೊಳಿಯವರು ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂಥ ಹೇಳಿಕೆಗಳನ್ನು ಗಮನಿಸಿದ್ರೆ ಏನೋ ಒಂದು ಗೊಂದಲಗಳಾಗೋ ರೀತಿಯಲ್ಲಿ, ಕ್ರಾಂತಿ ಆಗೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನನಗನ್ಸುತ್ತೆ ಮೇ 5ನೇ ತಾರೀಕು ಆದಮೇಲೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಯಾಕೆಂದರೆ ಕಾಂಗ್ರೆಸ್ನಲ್ಲಿರುವಂಥ ಆಂತರಿಕ ಕಚ್ಚಾಟ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಜಿ ಪರಮೇಶ್ ಸಾಹೇಬರು ತುಮಕೂರಿಂದ, ಸತೀಶ್ ಜಾರಕಿಹೊಳಿಯವರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ, ಎಂ.ಬಿ. ಪಾಟೀಲ್ರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ, ಡಿ.ಕೆ. ಶಿವಕುಮಾರ್ ಆಲ್ರೆಡಿ ಮುಖ್ಯಮಂತ್ರಿ ಆಗೋಗಿದ್ದಾರೆ, 10ನೇ ತಾರೀಕು ಡೇಟು ಫಿಕ್ಸ್ ಆಗೋಗಿದೆ. ಅದರಿಂದ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ನನಗನ್ಸುತ್ತೆ ಇದು ಜನಪರ ಅಲ್ಲದ ಸರ್ಕಾರ, ಭ್ರಷ್ಟ ಸರ್ಕಾರ. ಇದು ಎಷ್ಟು ಬೇಗ ತೊಲಗುತ್ತೋ ಅಷ್ಟು ಬೇಗ ಕರ್ನಾಟಕಕ್ಕೆ ಒಳ್ಳೆಯದು ಅಂತೇಳಿ ಜನ ಇಡೀ ಶಾಪ ಆಗ್ತಾ ಇದ್ದಾರೆ. ಅವಧಿ ಪೂರ್ವ ಚುನಾವಣೆ ಬರುತ್ತೆ ಅಂತ ಇದು ಮೇಲ್ನೋಟಕ್ಕೆ ಕಾಂಗ್ರೆಸ್ಸಿನ ಆಂತರಿಕ ಕಚ್ಚಾಟದಲ್ಲಿ ನೋಡಿದ್ರೆ ಇದು ಮೇಲ್ನೋಟಕ್ಕೆ ಆ ಥರ ಕಾಣಿಸ್ತಾ ಇದೆ ಅಂತ ಕಾಣುತ್ತೆ. ನೀವು ಚುನಾವಣೆಗೆ ರೆಡಿ ಆಗಿದ್ದೀರಾ ಸರ್? ಭಾರತೀಯ ಜನತಾ ಪಕ್ಷ, JDS ಮತ್ತು ಕಾಂಗ್ರೆಸ್ BJP ಅಲಯನ್ಸ್ ಏನಿದೆ ಇದು ಬಲಿಷ್ಠವಾಗಿದೆ. ಇವತ್ತು ಚುನಾವಣೆ ನಡೆದ್ರು 175 ಸ್ಥಾನ ಕಾಂಗ್ರೆಸ್, BJP ಮತ್ತು JDSಗಳು ಬರ್ತವೆ. ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ, ಸಿದ್ದರಾಮಯ್ಯನವರ ನಡೆ ನೋಡಿದ್ರೆ ಮೇ 5ನೇ ತಾರೀಕು ಆದಮೇಲೆ 5 ರಾಜ್ಯಗಳ ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ತಮಿಳುನಾಡು, ಕೇರಳ, ಪಾಂಡಿಚೇರಿ, ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್ ಈ ರಿಸಲ್ಟ್ ಬಂದ ಮೇಲೆ ಮೇಲ್ನೋಟಕ್ಕೆ ಅನಿಸಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕ್ರಾಂತಿಗೆ ಒಳಗಾಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಹೇಳಿಕೆ ಕೊಟ್ಟಿರುವಂಥದ್ದು, ನಿನ್ನೆ ಸಿದ್ದರಾಮಯ್ಯನವರು ಅವ್ರ ಮನೆಯಲ್ಲಿ ಆತ್ಮೀಯ ಬಳಗವನ್ನು ಕರೆದು ಮಾತಾಡಿರುವಂಥದ್ದು, ಅದಾದಮೇಲೆ ಜಾರಕಿಹೊಳಿಯವರು ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂಥ ಹೇಳಿಕೆಗಳನ್ನು ಗಮನಿಸಿದ್ರೆ ಏನೋ ಒಂದು ಗೊಂದಲಗಳಾಗೋ ರೀತಿಯಲ್ಲಿ, ಕ್ರಾಂತಿ ಆಗೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನನಗನ್ಸುತ್ತೆ ಮೇ 5ನೇ ತಾರೀಕು ಆದಮೇಲೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ ಅಂತೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಯಾಕೆಂದರೆ ಕಾಂಗ್ರೆಸ್ನಲ್ಲಿರುವಂಥ ಆಂತರಿಕ ಕಚ್ಚಾಟ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಜಿ ಪರಮೇಶ್ ಸಾಹೇಬರು ತುಮಕೂರಿಂದ, ಸತೀಶ್ ಜಾರಕಿಹೊಳಿಯವರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ, ಎಂ.ಬಿ. ಪಾಟೀಲ್ರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ, ಡಿ.ಕೆ. ಶಿವಕುಮಾರ್ ಆಲ್ರೆಡಿ ಮುಖ್ಯಮಂತ್ರಿ ಆಗೋಗಿದ್ದಾರೆ, 10ನೇ ತಾರೀಕು ಡೇಟು ಫಿಕ್ಸ್ ಆಗೋಗಿದೆ. ಅದರಿಂದ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ನನಗನ್ಸುತ್ತೆ ಇದು ಜನಪರ ಅಲ್ಲದ ಸರ್ಕಾರ, ಭ್ರಷ್ಟ ಸರ್ಕಾರ. ಇದು ಎಷ್ಟು ಬೇಗ ತೊಲಗುತ್ತೋ ಅಷ್ಟು ಬೇಗ ಕರ್ನಾಟಕಕ್ಕೆ ಒಳ್ಳೆಯದು ಅಂತೇಳಿ ಜನ ಇಡೀ ಶಾಪ ಆಗ್ತಾ ಇದ್ದಾರೆ. ಅವಧಿ ಪೂರ್ವ ಚುನಾವಣೆ ಬರುತ್ತೆ ಅಂತ ಇದು ಮೇಲ್ನೋಟಕ್ಕೆ ಕಾಂಗ್ರೆಸ್ಸಿನ ಆಂತರಿಕ ಕಚ್ಚಾಟದಲ್ಲಿ ನೋಡಿದ್ರೆ ಇದು ಮೇಲ್ನೋಟಕ್ಕೆ ಆ ಥರ ಕಾಣಿಸ್ತಾ ಇದೆ ಅಂತ ಕಾಣುತ್ತೆ. ನೀವು ಚುನಾವಣೆಗೆ ರೆಡಿ ಆಗಿದ್ದೀರಾ ಸರ್? ಭಾರತೀಯ ಜನತಾ ಪಕ್ಷ, JDS ಮತ್ತು ಕಾಂಗ್ರೆಸ್ BJP ಅಲಯನ್ಸ್ ಏನಿದೆ ಇದು ಬಲಿಷ್ಠವಾಗಿದೆ. ಇವತ್ತು ಚುನಾವಣೆ ನಡೆದ್ರು 175 ಸ್ಥಾನ ಕಾಂಗ್ರೆಸ್, BJP ಮತ್ತು JDSಗಳು ಬರ್ತವೆ.